ದಾವಣಗೆರೆಯಲ್ಲಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೂರ್ಯ ಪಥ ಬದಲಾವಣೆ ಆಗಿದೆ, ನಮ್ಮ ಪಥ ಕೂಡ ಬದಲಾವಣೆ ಆಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಿವಗಂಗಾ. ಇವತ್ತು ಡಿಸಿಎಂ ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಹೈಕಮಾಂಡ್ ಕರೆದಿದೆ, ಸಿಎಂ ಸ್ಥಾನ ಸಿಗುವ ವಿಶ್ವಾಸ ಇದೆ ಅಂತ ಹೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಹೇಳಿಕೆಯಂತೆ ಸಂಕ್ರಾಂತಿಯಲ್ಲಿ ಬದಲಾವಣೆ ಆಗಿದೆ, ಹೊಸಬರು ಎಂಎಲ್ಎ ಆಗಿರೋದಕ್ಕೆ ಕಾರಣವನ್ನ ಕೊಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಆಗಿದ್ದಾರೆ ಅಂತ ಹೇಳಿ ಸಿಎಂ 2.5 ವರ್ಷ ಅಧಿಕಾರವನ್ನ ಮಾಡಿದ್ದಾರೆ. ಇವರು ಕೂಡ 2.5 ವರ್ಷ ಸಿಎಂ ಆಗ್ಲಿ ಎಂಬುದು ನಮ್ಮ ಆಶಯ. ಡಿಕೆಶಿಗೆ ಸಿಎಂ ಆಗುವಂತಹ ಎಲ್ಲ ರೀತಿಯಾದಂತಹ ಹಕ್ಕು ಮತ್ತೆ ಅಧಿಕಾರ ಇದೆ, ಎಲ್ಲರ ಅಭಿಪ್ರಾಯ ಇತ್ತು, ಅದರಂತೆ ನಡೀತಾ ಇದೆ. ಡಿಕೆಶಿ ಸಿಎಂ ಆಗುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಶಿವಗಂಗಾ. ಇನ್ನು ಹೈಕಮಾಂಡ್ ಕರೆ ಕೊಟ್ಟಿದೆ, ಇದು ಉತ್ತಮ ಬೆಳವಣಿಗೆ ಅಂತ ಹೇಳಿ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಅದು ಸಕ್ಸಸ್ ಆಯ್ತು. ಈಗ ತಾವು ನೋಡಿದಿರಿ, ಸೂರ್ಯ ಪಥ ಬದಲಾವಣೆನೂ ಆಗಿದೆ, ನಮ್ಮ ಪಥನೂ ದೆಹಲಿ ಕಡೆ ಇವತ್ತು ಬದಲಾವಣೆ ಆಗಿದೆ. ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ದೆಹಲಿಗೆ ಬರೋಕ್ಕೆ ಹೈಕಮಾಂಡ್ ಹೇಳಿದ್ದಾರೆ. ಆದ ಕಾರಣ ಇವತ್ತು ಸೂರ್ಯಂಗೆ ಪಥ ಬದಲಾವಣೆ ಆಗಿದೆ. ನಮ್ದು ಹೆಂಗೆ ಪಕ್ಷ ಸಂಘಟನೆ ಕಡೆ ಇತ್ತು ಪಥ, ಅದು ದೆಹಲಿ ಕಡೆ ಹೋಗಿದೆ ಅಂದರೆ ಒಳ್ಳೇದಾಗ್ತದೆ. ನಾನು ಅದನ್ನೇ ಹೇಳ್ತಾ ಬಂದೆ ನಿಮಗೆ, ಸೂರ್ಯ ಪಥ ಬದಲಾವಣೆ ಆಗಲಿ, ಸಂಕ್ರಾಂತಿ ಆದಮೇಲೆ ನಿಮಗೆ ಒಂದು ಒಳ್ಳೆ ಸುದ್ದಿ ಕೊಡ್ತೀನಿ. ದೆಹಲಿಗೆ ಹೈಕಮಾಂಡ್ ಕರೆದಿದೆ ಅಂದರೆ ಒಂದು ಉತ್ತಮ ಬೆಳವಣಿಗೆ ಆಗ್ತದೆ, ಒಳ್ಳೆದಾಗ್ತದೆ. ವಿಶ್ವಾಸ ಇದೆ ಸರ್, 100% ವಿಶ್ವಾಸ ಇದೆ. ಮೊದಲಿಂದನೇ ಹೇಳ್ಕೊಂಡ್ ಬರ್ತಾ ರಕ್ತದಲ್ಲೇ ಬರ್ಕೊಡ್ತೀನಿ, ಡಿಸೆಂಬರ್ ಆದ್ಮೇಲೆ, ಜನವರಿ ಸಂಕ್ರಾಂತಿ ಆದ್ಮೇಲೆ ಅಂತ. ಅದು ಸಕ್ಸಸ್ ಆಯ್ತು ಸರ್. ಅಂತ ಸಕ್ಸಸ್ಸೇ ಆಗುತ್ತೆ. ಯಾಕೆಂದರೆ ಈಗ ನಾವು ಮುಂಚಿಂದನೇ ಹೇಳ್ತಾ ಬಂದೆ, ನಾನು ಹೇಳಿದ್ದೀನಿ, ಸುಮಾರು ಜನ ಸೀನಿಯರ್ಸು ಹೇಳಿದ್ದಾರೆ. ಈ ಒಂದು ಪಕ್ಷ ಇವತ್ತು ಅಧಿಕಾರದಲ್ಲಿ ನಾವೆಲ್ಲ ಏನು ಯುವಕರು ಹೊಸಬ್ರು ಶಾಸಕರು ಇವತ್ತು ಆಯ್ಕೆ ಆಗಿದ್ದೀವಿ ಅಂದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಶ್ರಮನೂ ಇದೆ, ಸಿದ್ದರಾಮಯ್ಯ ಶ್ರಮನೂ ಇದೆ. ಈಗ ಸಿದ್ದರಾಮಯ್ಯ ಸಾಹೇಬರು ಸುಮಾರು 7.5 ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರ ಮಾಡಿದ್ದಾರೆ, ಉತ್ತಮ ಆಡಳಿತ ಕೊಟ್ಟಿದ್ದಾರೆ. ಈ ಒಂದು ಮುಂದಿನ 2.5 ವರ್ಷ ಇವ್ರಿಗೊಂದು ಅವಕಾಶ ಸಿಗಲಿ ಅಂತ ನಾವೆಲ್ಲ ಮುಂಚೆಯಿಂದನೂ ಕೇಳ್ಕೊಂಡ್ವಿ. ಆ ನಿಟ್ಟಿನಲ್ಲಿ ಎಲ್ಲ ಸೀನಿಯರ್ಸು ಮಾತಾಡಿ ತಾವು ನೋಡಿದಿರಿ. ಅದರಲ್ಲಿ ಒಳಗಿನ ಒಪ್ಪಂದಗಳ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ. 2 ವರ್ಷದ ಮೇಲೆ 1 ತಿಂಗಳು ಆಗಿದೆ. ನಮ್ಮ ದೇವರಾಜ ಅರಸು ಅವರಿಗೆ ನಮ್ಮ ಪಕ್ಷದ